ಕುಡುಕರ ಅಡ್ಡಿಯಾದ ತಿಪಟೂರು ಬಸ್ ನಿಲ್ದಾಣ. ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರೂ ನೋ ಯೂಸ್. ತಿಪಟೂರು ನಗರದಲ್ಲಿ ನಗರಸಭೆ ಹಾಗೂ ಸರ್ಕಾರದ ವತಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖಾಸಗಿ ಬಸ್ ನಿಲ್ದಾಣವನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ಈ ನಿಲ್ದಾಣವು ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದ್ದು ಸಾರ್ವಜನಿಕರು ಮುಜುಗರವನ್ನ ಅನುಭವಿಸುವಂತಾಗಿದೆ. ಹೌದು, ತಿಪಟೂರು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಸಂಚಾರವಿಲ್ಲದೆ ಉಪಯೋಗಕ್ಕೆ ಬಾರದಂತಾಗಿದೆ. ಇನ್ನು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಕುಡುಕರು ಭಿಕ್ಷುಕರ ವಾಸಸ್ಥಾನವಾಗಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಎಲ್ಲಂದರಲ್ಲಿ ಮದ್ಯದ ಬಾಟಲ್ಗಳು, ಬೀಡಿ ಸಿಗರೇಟ್ ಅವಶೇಷಗಳು ಬಿದ್ದಿರೋದ್ರಿಂದ ಸಾರ್ವಜನಿಕರು ನಿಂತುಕೊಳ್ಳುವುದಕ್ಕೂ ಮುಜುಗರ ಪಟ್ಟಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಮಾತನಾಡಿ, ಸಾರ್ವಜನಿಕರ ಹಣದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ನಿಲ್ದಾಣವನ್ನ ನಿರ್ಮಿಸಿದ್ದಾರೆ. ಆದರೆ ಸರಿಯಾಗಿ ನಿರ್ವಹಣೆ ಮಾಡದ ಪರಿಣಾಮ ಒಂದೇ ಒಂದು ಬಸ್ ಇಲ್ಲಿ ಬರುವುದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕುಡುಕರು ರಾತ್ರಿಯಾದ್ರೆ ಸಾಕು ಅನೈತಿಕ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಸ್ವಚ್ಛತಾ ತಿಪಟೂರು ಮಾಡ್ತೀವಿ ಅಂತೀರಾ, ಆದ್ರೆ ಇಲ್ಲಿನ ಬಸ್ ನಿಲ್ದಾಣದ ಸ್ಥಿತಿಯನ್ನೊಮ್ಮೆ ನೋಡಿ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ತಿಪಟೂರು ನಗರ ಪಾಲಿಕೆಯವರು ಮತ್ತು ಶಾಸಕರ ಗಮನಕ್ಕೆ ಈ ಒಂದು ಜಾಗ ಸರ್ಕಾರದ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ಕೋಟಿಗೂ ಮೀರಿ ಕೆಲಸ ಮಾಡಿ ಖಾಸಗಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಅಂತ ಇರೋದ್ರೆ ಒಂದೇ ಒಂದು ಬಸ್ಸು ಸಹ ಈ ಸ್ಟ್ಯಾಂಡಿಗೆ ಬರಲ್ಲ. ಇಲ್ಲಿ ಏನಾಗೈತೆ, ರಾತ್ರಿ ವೇಳೆಯಲ್ಲಿ ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗಿಬಿಟ್ಟಿದೆ. ದಯಮಾಡಿ ನಗರಸಭೆಯವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ತರಿಸಿ ಅಲ್ಲಿ ರೋಡಲ್ಲಿ ನಿಂತ್ಕೊಳ್ಳೋಂಥ ಖಾಸಗಿ ಬಸ್ಗಳನ್ನ ಬಸ್ ಸ್ಟ್ಯಾಂಡಿಗೆ ಕಳಿಸಿ ಅಲ್ಲಿ ರೋಡಲ್ಲಿ ಫ್ರೀ ಆಗೋಂಥ ಕೆಲಸ ಮಾಡಿ ಇಲ್ಲಿನ ಎಲ್ಲರಿಗೂ ಪ್ರಯಾಣಿಕರಿಗೆ ಬಂದು ಹೋಗ್ತಕ್ಕಂಥ ಒಂದು ಅನುಕೂಲತೆ ಮಾಡಿಕೊಡ್ಬೇಕು. ಇವರೇನು ನಗರಸಭೆಯವರು ಕೂತು ನಿದ್ದೆ ಮಾಡ್ತಾವ್ರ ಹೆಂಗೆ ಗೊತ್ತಾಗ್ತಾ ಇಲ್ಲ. ಮಾನ್ಯ ಶಾಸಕರು ನಾವು ಸ್ವಚ್ಛತಾ ತಿಪಟೂರು ಅಂತ ಮಾಡ್ತೀವಿ ಅಂತ ಹೊರಟಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ ನೋಡ್ರಿ, ಎಣ್ಣೆ ಬಾಟ್ಲು, ಅನೈತಿಕ ಚಟುವಟಿಕೆಗಳ ತಾಣ ಇದಾಗೈತೆ. ನಿಮ್ಮ ಗಮನಕ್ಕೆ ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದೀನಿ, ಈ ಜಾಗವನ್ನು ಏನಕ್ಕೆ ಅಂತ ನಿರ್ಮಾಣ ಮಾಡಿಸಿದ್ದೀರಾ, ಅದ್ರ ಮುಖಾಂತರ ಜನಗಳಿಗೆ ಅನುಕೂಲ ಆಗಲಿ ನೀವು ಮಾಡಿಕೊಳ್ಳಲೇಬೇಕು. ಮಾಡಿಕೊಡದೆ ಹೋದರೆ ಜನಗಳ ಹಿತ ಕಾಪಾಡೋದ್ರಲ್ಲಿ ನಿಮ್ಮಲ್ಲಿ ವಿಳಂಬ ಆಗಿದೆ ಅಂತ ನಾವು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನಾದರೂ ನಗರಸಭೆ ಹಾಗೂ ತಾಲೂಕು ಆಡಳಿತ ಇತ್ತ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಂಡು ಈ ಖಾಸಗಿ ಬಸ್ ನಿಲ್ದಾಣ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.